ಅಲ್ಲ, ಶಿಕ್ಷಣ ಪರಿಜ್ಞಾನ ಇದ್ರೆ ತಾನೆ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಲೆಕ್ಕನೇ ಗೊತ್ತಿಲ್ಲ. ಕರ್ನಾಟಕ ರಾಜ್ಯ, ಸೌತ್ ಇಂಡಿಯನ್ ಸ್ಟೇಟ್ಸ್ ಏನಿದೆ, ಎಲ್ಲಾ ಸ್ಟೇಟಲ್ಲೂ ಕೂಡ ಟ್ಯಾಕ್ಸ್ ಕಲೆಕ್ಷನ್ಸ್ ಜಾಸ್ತಿ ಮಾಡ್ತಾರೆ. ನೀವೇ ಮಾಧ್ಯಮದಲ್ಲಿ ನೋಡಿದ್ರಿ, ನೀವು ಹೇಳಿದ್ರಿ ಮಲ್ತಾಯಿ ಧೋರಣೆ ಅದು ಇದು ಎಲ್ಲ ಹಾಕ್ತೀರಾ. ಅವ್ರಿಗೇನಾದ್ರು ಕಣ್ಣಿಗೆ ಕಾಣಿಸುತ್ತಾ? ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು, ಸಂಸದರು ಯಾರ್ಯಾರಿದ್ದಾರೆ ಅವ್ರು ಇಲ್ಲಿರ್ತಕ್ಕಂಥ ಒಳ ಜಗಳದ ಬಗ್ಗೆ ಮಾತಾಡ್ತಾರೆ ಹೊರತು ಕೇಂದ್ರದಲ್ಲಿ ಹೋಗಿ ನಮ್ಮ ಪಾಲು ಏನಿದೆ, ನಮ್ಮ ರಾಜ್ಯದ ಜನರು ಬೆವರು ಸುರಿಸಿ ಏನ್ ಟ್ಯಾಕ್ಸ್ ಕಟ್ತಾರೆ, ನಿಮ್ಮ ಜೀವನ ನಡೀತದೆ, ಗ್ಯಾರಂಟಿಗಳು ನಾವೇನು ಕೊಡ್ತಾ ಇದ್ದೀವಿ ಅದೆಲ್ಲ ಆಗಬೇಕಂತ ಹೇಳಿದ್ರೆ ಟ್ಯಾಕ್ಸ್ ಕಲೆಕ್ಷನ್ಸ್ ಅಲ್ಲಿ ಸಮಪಾಲನ ಕೊಡಬೇಕಾಗ್ತದೆ. ಅದು ಅವರ ಕರ್ತವ್ಯ. ಅದನ್ನ ಅವ್ರು ಮಾಡ್ತಾ ಇಲ್ಲ. ನನ್ನ ಇಲಾಖೆನ ತಗೊಂಡ್ರೆ ಹೋದ್ಸತಿಗೆ ನಾನು ಸುಮಾರು 2,500 ಕೋಟಿ ನಾನು ಖರ್ಚು ಅವ್ರ ಕೊಡಬೇಕಾಗಿರ್ತಕ್ಕಂಥದ್ದನ್ನ ನಾನು ಕಮ್ಮಿ ಮಾಡಲಿಲ್ಲ. ನಾನು ಕೊಟ್ಟೆ. ನಾನು SSK ಅಲ್ಲಿ SSA ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪರ್ ಹೆಡ್ ಚಿಲ್ಡ್ರನ್ಸ್ 6,000, ಕೆಲವರಿಗೆ 7,000 ಒಂದೊಂದು ಸ್ಟೇಟ್ ಅಲ್ಲಿ ಕೊಡ್ತಾರೆ. ಒಂದು ಮಗುಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ 6,000ದಿಂದ 7,000 ರೂಪಾಯಿ ಖರ್ಚು ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಬರೀ 2,800 ಚಿಲ್ಡ್ರೆ ಖರ್ಚು ಮಾಡ್ತಾರೆ. ಇನ್ನು ಉಳಿಕಿದ್ ಏನ್ ಮಾಡ್ಬೇಕು ಹೇಳಿ? ಈ ಮಕ್ಕಳು ಏನ್ ಪಾಪ ಮಾಡಿದ್ದಾರೆ? ಅವ್ರ ತಂದೆ ತಾಯಿ ಬೆವರು ಸುರಿಸಿ ಟ್ಯಾಕ್ಸ್ ಹಣ ಕಟ್ಟಿಲ್ಲ. ಕೇಂದ್ರ ಸರ್ಕಾರದವರು ಎಲ್ಲ ಹೋಗಿ ಹೊರದೇಶದ ಬಗ್ಗೆ ಮಾತಾಡ್ತಾರೆ. ನಿಮ್ಮ ದೇಶದ ಮಕ್ಕಳ ಬಗ್ಗೆ ನಿಮಗೆ ಪರಿಜ್ಞಾನ ಇದೆ ಅಂತ ಹೇಳಿ ನಾನು ಸೆಂಟ್ರಲ್ ಗವರ್ಮೆಂಟ್ ಕೇಳಬೇಕಾಗುತ್ತೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ್ಸತಿನೂ ಕೇಳಿದ್ದಾರೆ, ಹೋದಾಗ ಸರಿ ರೆಸ್ಪಾನ್ಸ್ ಬರೋದಿಲ್ಲ. ಅನಿವಾರ್ಯವಾಗಿ ನಾವೇನು ಡ್ರೌಟ್ ಸಿಚುವೇಶನ್, ಬರಗಾಲದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೋಗಿ ಡೆಲ್ಲಿಗೆ ಹೋಗಿ ನಾವೆಲ್ಲರೂ ಕೂಡ ಸ್ಟ್ರೈಕ್ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ಅದನ್ನ ತಗೊಂಡು, ಆ ಗಮನವನ್ನ ತಗೊಂಡು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತು. ಈ ತರ ಹೋಗ್ಬೇಕಾಗತ್ತಾ? ನಾನು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸೌತ್ ಇಂಡಿಯನ್ ಸ್ಟೇಟ್ಸ್ ಯಾರ್ಯಾರು ಹೆಚ್ಚು ಪಾಲು ಕೊಡ್ತಾ ಇದೀವಿ, ಯಾರೇ ಆಗಲಿ ಅವರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಆಂದೋಲನ ಮಾಡಿದ್ರೆ ಇವರಿಗೆ ಬುದ್ಧಿ ಬರುತ್ತೆ. ಆಂದೋಲನ ಮಾಡ್ತಕ್ಕಂಥ ರೈಟ್ ಸಮಯ, ಒಳ್ಳೆ ಸಂದರ್ಭ ಅಂತ ಹೇಳಿ ನಾನು ಭಾವಿಸ್ತೀನಿ. ರಾಜಕಾರಣ ಮಾಡೋಣ, ಮಾತಾಡ್ಕೊಳ್ಳೋಣ, ಬೈದಾಡ್ಕೊಳ್ಳೋಣ, ಅವೆಲ್ಲ ಇದ್ದಿದ್ದೆ. ನೀವು ಮಾಧ್ಯಮದವರು ತೋರಿಸ್ತೀರಿ, ಅದು ಇದ್ದಿದ್ದೆ, ಏನು ಪರವಾಗಿಲ್ಲ, ಅದೆಲ್ಲ ನಡೀತದೆ. ಯಾಕಂದ್ರೆ ರಾಜಕಾರಣದೊಳಗೆ ಒಬ್ಬೊಬ್ಬರು ಒಂದೊಂದು ಸಿದ್ಧಾಂತ ಮಾಡ್ತಾರೆ. ಆದರೆ ಭಾರತ, ನಮ್ಮ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಎಲ್ಲರಿಗೂ ಸಮಪಾಲು ಬರಬೇಕೆ ಹೊರತು ಬೇರೆದಲ್ಲ.